ಮಾನವ ಜನ್ಮದಲ್ಲಿ ಆಚರಿಸಬೇಕಾಗಿರುವುದು ಎರಡೇ ಅಂಶಗಳನ್ನು. ಮೊದಲನೆಯದು ಬಿಡಬೇಕಾಗಿರುವುದು ಹಾಗೂ ಎರಡನೆಯದು ಕೈ ಹಿಡಿಯಬೇಕಾಗಿರುವುದು. ಮನುಷ್ಯನನ್ನು ರಾಕ್ಷಸನನ್ನಾಗಿ ಮಾಡುವಂತಹ ಹಿಂಸೆಯನ್ನು ನಾವು ಬಿಡಲೇಬೇಕು. ಮನುಷ್ಯನನ್ನು ದಿವ್ಯನನ್ನಾಗಿಸುವುದು ಹಂಸ, ಅರ್ಥಾತ್ ಶ್ವಾಸ. ಹಾಗಾಗಿ ನಾವು ಹಿಡಿಯಬೇಕಾಗಿರುವುದು ಶ್ವಾಸವನ್ನು, ಹಂಸವನ್ನು. ಹಿಂಸೆಯು ಮಾನವನನ್ನು ರಾಕ್ಷಸನನ್ನಾಗಿ ಮಾಡಿದರೆ ಹಂಸವು ಆತ್ಮನನ್ನು ದಿವ್ಯ ಪುರುಷನನ್ನಾಗಿ ಮಾಡುತ್ತದೆ. ಪ್ರತಿಯೊಬ್ಬ ಯೋಗಿಯು ಪರಮಹಂಸನೇ. ನಿರಂತರವಾಗಿ ಯೋಗ ಸಾಧನೆ ಮಾಡುವವರಷ್ಟೇ ಪರಮಹಂಸರಾಗಬಲ್ಲರು. ಪಿರಮಿಡ್ ಸಾಧಕರು ಹಾಗೂ ಪಿರಮಿಡ್ ಮಾಸ್ಟರ್ಸ್ಗಳೆಲ್ಲರೂ ಪರಮಹಂಸರೇ ಆಗಿದ್ದಾರೆ. ಪ್ರಪಂಚದ ಪ್ರಜೆಗಳೆಲ್ಲರನ್ನೂ ಹಂಸಗಳಂತೆ ಹಾಗೂ ಪರಮಹಂಸರಂತೆ ಬದಲಾಯಿಸಲು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಕಂಕಣಬದ್ಧವಾಗಿದೆ. ಬನ್ನಿ, ಹಂಸವನ್ನು ಅನುಸರಿಸೋಣ ಮತ್ತು ನಾವೆಲ್ಲರೂ ಪರಮಹಂಸರಾಗೋಣ.